ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತೀಯ ಕ್ರಿಕೆಟ್ನಲ್ಲಿ ಸದ್ಯ ಭಾರಿ ಬಿರುಗಾಳಿಯೊಂದು ಎದ್ದಿದೆ. ಒಂದೆಡೆ ಟೀಂ ಇಂಡಿಯಾವನ್ನ ವಿಶ್ವ ಚಾಂಪಿಯನ್ ಮಾಡಿದ ಕ್ಯಾಪ್ಟನ್ ಸ್ಥಾನಕ್ಕೆ ಕುತ್ತು ಬಂದಿದ್ರೆ, ಇನ್ನೊಂದೆಡೆ ಕ್ರಿಕೆಟ್ಗಾಗಿ ತನ್ನ ಮದುವೆಯನ್ನೇ ಮುಂದೂಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಫೋಟಕ ಆಟಗಾರನಿಗೆ ಟೀಂ ಇಂಡಿಯಾದ ಬುಲಾ ಬರುವ ಸಾಧ್ಯತೆ ದಟ್ಟವಾಗಿದೆ. ಹೌದು ಸ್ನೇಹಿತರೆ, ಟಿ20 ವಿಶ್ವಕಪ್ ಗೆದ್ರೂ ಸೂರ್ಯಕುಮಾರ್ ಯಾದವ್ ಭವಿಷ್ಯ ಡೋಲಾಯಮಾನವಾಗಿದೆ. ಇತ್ತ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಟೀಂ ಇಂಡಿಯಾಗೆ ಎಂಟ್ರಿ ಕೊಡೋದಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಸೂರ್ಯಕುಮಾರ್ ಕ್ಯಾಪ್ಟನ್ಸಿಗೆ ಬಂದಿರುವ ಕುತ್ತೇನು? ಸೂರ್ಯನ ಜಾಗಕ್ಕೆ ಬರೋದ್ಯಾರು? ಅನ್ಸೋಲ್ಡ್ ಆಗಿದ್ದ ರಜತ್ ಪಾಟಿದಾರ್ ಆರ್ಸಿಬಿ ಕ್ಯಾಪ್ಟನ್ ಆಗಿ ಕಪ್ ಗೆದ್ದ ಆ ರೋಚಕ ಕಹಾನಿ ಏನು? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಶ್ವಕಪ್ ಗೆದ್ರೂ ಸೇಫ್ ಅಲ್ಲ ಸೂರ್ಯ, ಕ್ಯಾಪ್ಟನ್ಸಿಗೆ ಕುತ್ತು ತಂದ ಕಳಪೆ ಫಾರ್. ಸ್ನೇಹಿತರೆ, ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಟಿ20 ವಿಶ್ವಕಪ್ ಗೆದ್ದು ಇತಿಹಾಸ ಸೃಷ್ಟಿಸಿದೆ. ಧೋನಿ, ರೋಹಿತ್ ಶರ್ಮಾಗಿಂತಲೂ ಅತಿ ಹೆಚ್ಚು ಅಂದರೆ 80%ಕ್ಕೂ ಹೆಚ್ಚು ಅಧಿಕ ಗೆಲುವಿನ ಸರಾಸರಿ ಸೂರ್ಯನ ಕ್ಯಾಪ್ಟನ್ಸಿಯಲ್ಲಿದೆ. ಆದರೂ ಸೂರ್ಯನ ಭವಿಷ್ಯ ಈಗ ಅತಂತ್ರವಾಗಿದೆ. ಇದಕ್ಕೆ ಕಾರಣ ಅವರ ಕಳಪೆ ಬ್ಯಾಟಿಂಗ್ ಫಾರ್ಮ್. ಸೂರ್ಯಕುಮಾರ್ ಯಾದವ್ ಪಾಲಿಗೆ 2025ನೇ ವರ್ಷ ತೀರಾ ಕಳಪೆಯಾಗಿತ್ತು. 19 ಇನ್ನಿಂಗ್ಸ್ಗಳಿಂದ ಕೇವಲ 13ರ ಸರಾಸರಿಯಲ್ಲಿ ಅವರು ರನ್ ಗಳಿಸಿದ್ರು. ವಿಶ್ವಕಪ್ನಲ್ಲೂ ಅಮೆರಿಕ ವಿರುದ್ಧ ಒಂದು ಮ್ಯಾಚ್ ಬಿಟ್ಟರೆ ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, ಇಂಗ್ಲೆಂಡ್ ಹಾಗೂ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೂರ್ಯನ ಬ್ಯಾಟ್ ಸೈಲೆಂಟ್ ಆಗಿತ್ತು. ಸೂರ್ಯಕುಮಾರ್ ಯಾದವ್ಗೆ ಈಗ 34 ವರ್ಷ. 2028ರ ಒಲಿಂಪಿಕ್ಸ್ ಹೊತ್ತಿಗೆ 38 ವರ್ಷ ವಯಸ್ಸಾಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕೋಚ್ ಗೌತಮ್ ಗಂಭೀರ್ ಸೂರ್ಯನ ಬೆನ್ನಿಗೆ ನಿಂತಿದ್ರು. ಅಜಿತ್ ಅಗರ್ಕರ್ ನೇತೃತ್ವದ ಬಿಸಿಸಿಐ ಆಯ್ಕೆ ಸಮಿತಿಗೆ ಮಾತ್ರ ಸೂರ್ಯನ ಬ್ಯಾಟಿಂಗ್ ಫಾರ್ಮ್ ಬಗ್ಗೆ ಅನುಮಾನ ಶುರುವಾಗಿದೆ. ಹೀಗಾಗಿ ಜೂನ್-ಜುಲೈನಲ್ಲಿ ನಡೆಯೋ ಇಂಗ್ಲೆಂಡ್ ಹಾಗೂ ಐರ್ಲೆಂಡ್ ಪ್ರವಾಸ ಸೂರ್ಯಕುಮಾರ್ ಪಾಲಿಗೆ ಕೇವಲ ಟೂರ್ನಿ ಆಗಿರದೆ ಅದೊಂದು ಜಾಬ್ ಇಂಟರ್ವ್ಯೂ ಆಗಿ ಬದಲಾಗಿದೆ. ಅಲ್ಲಿ ಫ್ಲಾಪ್ ಆದರೆ ಸೂರ್ಯನ ನಾಯಕತ್ವ ಹಾಗೂ ತಂಡದ ಸ್ಥಾನ ಎರಡಕ್ಕೂ ಕುತ್ತು ಬರೋದು ಗ್ಯಾರಂಟಿ ಎನ್ನಲಾಗ್ತಿದೆ. ಸೂರ್ಯನ ಜಾಗಕ್ಕೆ ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ ಜಾಗಕ್ಕೆ ಬರ್ತಾರಾ ರಜತ್ ಪಾಟಿದಾರ್? ಭಾರತದ ಟಿ20 ಮಧ್ಯಮ ಕ್ರಮಾಂಕದಲ್ಲಿ ಈಗ 4 ಆಟಗಾರರ ನಡುವೆ ಭಾರಿ ಪೈಪೋಟಿ ಏರ್ಪಟ್ಟಿದೆ. ಸೂರ್ಯಕುಮಾರ್ ಯಾದವ್, ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ ಹಾಗೂ ರಜತ್ ಪಾಟಿದಾರ್. ಶ್ರೇಯಸ್ ಅಯ್ಯರ್ ಕೆಕೆಆರ್ ತಂಡಕ್ಕೆ ಐಪಿಎಲ್ ಕಪ್ ಗೆದ್ದು ಕೊಟ್ಟಿದ್ದಾರೆ. ಜೊತೆಗೆ ಮುಷ್ತಾಕ್ ಅಲಿ ಟ್ರೋಫಿಯಲ್ಲೂ ಮುಂಬೈಗೆ ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ. ಹೀಗಾಗಿ ಸೂರ್ಯನ ಕ್ಯಾಪ್ಟನ್ಸಿ ಹೋದರೆ ಆ ಜಾಗಕ್ಕೆ ಶ್ರೇಯಸ್ ಅಯ್ಯರ್ ಮೊದಲ ಆಯ್ಕೆಯಾಗಿದ್ದಾರೆ. ಇನ್ನೊಂದೆಡೆ ಸತತ 4 ಸೀಸನ್ಗಳಿಂದ 340ಕ್ಕೂ ಹೆಚ್ಚು ರನ್ ಬಾರಿಸಿ ಮಿಂಚುತ್ತಾ ಇರುವ ತಿಲಕ್ ವರ್ಮಾ ಅವರ ಜಾಗಕ್ಕೆ ಈಗ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕಂಟಕವಾಗಿ ಪರಿಣಮಿಸಿದ್ದಾರೆ. ತಿಲಕ್ ವರ್ಮಾ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದ್ರೂ ಪಾಟಿದಾರ್ ಅಬ್ಬರ ಅವರ ಸ್ಥಾನಕ್ಕೆ ಕುತ್ತು ತರೋ ಸಾಧ್ಯತೆಯಿದೆ. ರಜತ್ ಪಾಟಿದಾರ್ ಐಪಿಎಲ್ 2026ರ ಸೀಸನ್ನಲ್ಲಿ ಬರೋಬ್ಬರಿ 234ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಿದ್ದಾರೆ. ಮೊನ್ನೆಯಷ್ಟೇ ಮುಂಬೈ ಇಂಡಿಯನ್ಸ್ ವಿರುದ್ಧ ಕೇವಲ 20 ಎಸೆತಗಳಲ್ಲಿ 53 ರನ್ ಸಿಡಿಸಿ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು. ಇದನ್ನು ನೋಡಿ ಪಾಕ್ ಮಾಜಿ ಆಟಗಾರ ಕಮ್ರಾನ್ ಅಕ್ಮಲ್ ಕೂಡ ಫಿದಾ ಆಗಿದ್ದಾರೆ. ಪಾಕಿಸ್ತಾನದಲ್ಲಿ ಈಗ ಸೂರ್ಯನ ಜಾಗಕ್ಕೆ ಶ್ರೇಯಸ್ ಹಾಗೂ ತಿಲಕ್ ವರ್ಮಾ ಜಾಗಕ್ಕೆ ಪಾಟಿದಾರ್ ಬರಬೇಕು ಅನ್ನೋ ಚರ್ಚೆ ಶುರುವಾಗಿದೆ ಎಂದಿದ್ದಾರೆ. ಅನ್ಸೋಲ್ಡ್ ಟು ವಿನ್ನಿಂಗ್ ಕ್ಯಾಪ್ಟನ್, ಕ್ರಿಕೆಟ್ಗಾಗಿ ಮದುವೆಯನ್ನೇ ಮುಂದೂಡಿದ್ರು ಪಾಟಿದಾರ್. ಸ್ನೇಹಿತರೆ, ರಜತ್ ಪಾಟಿದಾರ್ ಅವರ ಕ್ರಿಕೆಟ್ ಜರ್ನಿ ಕೇಳಿದ್ರೆ ಯಾರಿಗಾದ್ರೂ ರೋಮಾಂಚನವಾಗುತ್ತೆ. ಅದು 2022ರ ಐಪಿಎಲ್ ಹರಾಜು. 28 ವರ್ಷದ ರಜತ್ ಪಾಟಿದಾರನ್ನ ಖರೀದಿಸೋಕೆ ಯಾವ ಫ್ರಾಂಚೈಸಿಯೂ ಸಿದ್ಧ ಇರಲಿಲ್ಲ. ಅವರ ಹೆಸರು ಕರೆದಾಗ ಯಾರೂ ಕ್ಯಾರೆ ಅನ್ನಲಿಲ್ಲ. ಪಾಟಿದಾರ್ ಅವತ್ತು ಅನ್ಸೋಲ್ಡ್ ಆದ್ರು. ಇನ್ನೇನು ನನ್ನ ಕ್ರಿಕೆಟ್ ಕರಿಯರ್ ಮುಗೀತು ಅಂತ ಅವರು ಮದುವೆಗೆ ರೆಡಿಯಾಗಿದ್ರು. ಇನ್ನೇನು ಮದುವೆ ನಡಿಬೇಕು ಅನ್ನುವಾಗ ಆರ್ಸಿಬಿಯಿಂದ ಒಂದು ಕರೆ ಬಂತು. ಒಬ್ಬ ಪ್ಲೇಯರ್ ಇಂಜೂರ್ ಆಗಿದ್ದಾನೆ, ರಿಪ್ಲೇಸ್ಮೆಂಟ್ ಆಗಿ ಬರ್ತೀರಾ ಅಂತ ಕೇಳಿದ್ರು. ಅದು ಭಾರಿ ಇಕ್ಕಟ್ಟಿನ ಪರಿಸ್ಥಿತಿ. ಆ ಕ್ಷಣದಲ್ಲಿ ಪಾಟಿದಾರ್ಗೆ ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ಆದ್ರೆ ಅಂದು ಅವರ ಭಾವಿ ಪತ್ನಿ ಹೇಳಿದ ಒಂದು ಮಾತು ಇತಿಹಾಸವನ್ನೇ ಬದಲಿಸ್ತು. ನೀವು ಹೋಗಿ ಆಡಿ, ನಾನು ಎಲ್ಲವನ್ನೂ ನಿಭಾಯಿಸ್ತೀನಿ, ಮದುವೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಆಕೆ ಧೈರ್ಯ ತುಂಬಿದ್ರು. ಯಾವ ನಿರೀಕ್ಷೆಯೂ ಇಲ್ಲದೆ ಆರ್ಸಿಬಿ ಸೇರ್ಕೊಂಡ ಪಾಟಿದಾರ್ ಆ ವರ್ಷವೇ ಪ್ಲೇ ಆಫ್ನಲ್ಲಿ ಸೆಂಚುರಿ ಸಿಡಿಸಿ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ರು. ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬಂತೆ ಮತ್ತೆ ಅದೃಷ್ಟ ಕೈಕೊಡ್ತು. 2023ರಲ್ಲಿ ರಜತ್ ಪಾಟಿದಾರ್ ಒಂದು ಪಂದ್ಯವನ್ನು ಆಡಲಿಲ್ಲ. ಗಾಯದ ಸಮಸ್ಯೆ ಅವರನ್ನ ತಂಡದಿಂದ ದೂರ ಉಳಿಯುವಂತೆ ಮಾಡಿತು.
ಆದರೆ 2024 ಹಿಂದಿನಂತಿರಲಿಲ್ಲ. ಪಾಟಿದಾರ್ ತಂಡಕ್ಕೆ ಮರಳಿದ್ರು. ಬಳಿಕ ಸತತವಾಗಿ ಅದ್ಭುತ ಪ್ರದರ್ಶನ ನೀಡಿದ್ರು. ಅಷ್ಟೊತ್ತಿಗೆ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟಿದ್ರು. ಡುಪ್ಲೆಸಿಸ್ ನಿವೃತ್ತಿಯಾಗಿದ್ರು. ಹೀಗಿರುವಾಗ ಅಚ್ಚರಿ ಎಂಬಂತೆ 2025ರಲ್ಲಿ RCB ಕ್ಯಾಪ್ಟನ್ ಆದ್ರು. ಆಗ ಎಷ್ಟೋ ಜನ ಇವರನ್ನ ಗೇಲಿ ಮಾಡಿದ್ರು. ಪಾಟಿದಾರ ಅದ್ಯಾರೋ RCB ಅಂತ ಟೀಮ್ಗೆ ಈತ ಕ್ಯಾಪ್ಟನ್ ಅಂತೆಲ್ಲ ಉದ್ಗಾರ ತೆಗೆದ್ರು. ಆದರೆ ಪಾಟಿದಾರ್ RCBಗೆ ಚೊಚ್ಚಲ IPL ಕಪ್ ಗೆದ್ದುಕೊಟ್ರು. 17 ವರ್ಷಗಳಲ್ಲಿ ಸಾಧ್ಯವಾಗದ್ದನ್ನ ಒಂದೇ ವರ್ಷದಲ್ಲಿ ಮಾಡಿ ತೋರಿಸಿದ್ರು. ಈ ಮೂಲಕ ಟೀಕಾಕಾರರ ಬಾಯಿ ಮುಚ್ಚಿಸಿದ್ರು. ಈಗ 2026ರ ಸೀಸನ್ನಲ್ಲೂ CSK ಹಾಗೂ ಮುಂಬೈ ಬೌಲರ್ಸ್ಗಳನ್ನ ಭರ್ಜರಿಯಾಗಿ ಬೆಂಡೆತ್ತಿದ್ದಾರೆ. ಈ ಮೂಲಕ ಟೀಂ ಇಂಡಿಯಾ ಸೆಲೆಕ್ಟರ್ಸ್ಗೆ ದೊಡ್ಡ ಸಿಗ್ನಲ್ ರವಾನಿಸಿದ್ದಾರೆ. ಒಂದೇ ಒಂದು ಅವಕಾಶ ಮನುಷ್ಯನ ಜೀವನವನ್ನ ಹೇಗೆ ಬದಲಿಸುತ್ತೆ ಅನ್ನೋದಕ್ಕೆ ರಜತ್ ಪಾಟಿದಾರ್ ಅವರೇ ಜೀವಂತ ಉದಾಹರಣೆ. ಸಚಿನ್ ದಾಖಲೆ ಮುರಿಯೋದಕ್ಕೆ ಬರ್ತಿದ್ದಾನೆ 15 ವರ್ಷದ ಯುವಕ. ಇನ್ನು ಐರ್ಲೆಂಡ್ ಟೂರ್ಗೆ BCCI 35 ಸಂಭಾವ್ಯ ಆಟಗಾರರ ಪಟ್ಟಿಯನ್ನು ಸಿದ್ಧಪಡಿಸಿದ್ದು, ಅದರಲ್ಲಿ 15 ವರ್ಷದ ಯುವ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಹೆಸರು ಕೂಡ ಇದೆ. ಒಂದು ವೇಳೆ ಜೂನ್ನಲ್ಲಿ ವೈಭವ್ ಡೆಬ್ಯೂ ಮಾಡಿದ್ರೆ 16 ವರ್ಷಕ್ಕೆ ಡೆಬ್ಯೂ ಮಾಡಿದ್ದ ಸಚಿನ್ ತೆಂಡೂಲ್ಕರ್ ದಾಖಲೆ ಉಡಿ ಸಾಗಲಿದೆ. ಆದರೆ ವೈಭವ್ಗೆ ಚಾನ್ಸ್ ಕೊಡೋದಕ್ಕೆ ಫೈನಲ್ನಲ್ಲಿ ಅರ್ಧ ಶತಕ ಸಿಡಿಸಿದ್ದ ಸಂಜು ಸ್ಯಾಮ್ಸನ್ ಅಥವಾ ಅಭಿಷೇಕ್ ಶರ್ಮಾರನ್ನ ಕೈಬಿಡಬೇಕಾದ ಅನಿವಾರ್ಯತೆ ಸೆಲೆಕ್ಟರ್ಸ್ಗೆ ಎದುರಾಗಿದೆ. ಸ್ನೇಹಿತರೆ, ಟೀಂ ಇಂಡಿಯಾದ ಈ ಬದಲಾವಣೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಸೂರ್ಯಕುಮಾರ್ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಬೇಕಾ? ಹಾಗೆ ಛಲಬಿಡದ ವಿಕ್ರಮನಂತೆ ಕಂಬ್ಯಾಕ್ ಮಾಡಿದ RCBಯ ರಜತ್ ಪಾಟಿದಾರ್ಗೆ ಟೀಂ ಇಂಡಿಯಾದಲ್ಲಿ ಚಾನ್ಸ್ ಸಿಗಬೇಕಾ? ಅವರಿಗೆ ಕ್ಯಾಪ್ಟನ್ಸಿ ನೀಡಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಕ್ರಿಕೆಟ್ ಲೋಕದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.